ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ವಾಯುಪಡೆ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಿದ್ದು, ಈ ಒಂದು ಅಧಿಸೂಚನೆಯನ್ನು 17 ಜನವರಿ 2024ನೇ ತಾರೀಕು ಈ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಇದರ ಎಲ್ಲ ಅಂದರೆ ಫಿಸಿಕಲ್ ಟೆಸ್ಟ್ ಯಾವ ಥರ ಇರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ವಯೋಮಿತಿ ಎಷ್ಟು ಮತ್ತು ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ತಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ವಾಯುಪಡೆ ಇಲಾಖೆಯಿಂದ ವಾಯುಪಡೆ ಅಗ್ನಿವೀರ ನೇಮಕಾತಿ 2024 ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಿದ್ದು, ಈ ಒಂದು ಅಧಿಸೂಚನೆಗೆ ಮಹಿಳಾ ಮತ್ತು ಪುರುಷರು ಅರ್ಜಿ ಸಲ್ಲಿಸಬಹುದು. ಅರ್ಜಿ ಶುಲ್ಕ 550 ರೂಪಾಯಿ ಇರುತ್ತೆ. ಈ ಒಂದು ಅರ್ಜಿ ಶುಲ್ಕವನ್ನು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಪಾವತಿಸಬಹುದು. ಮತ್ತು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳನ್ನು ನೋಡುವುದಾದರೆ, ಪ್ರಾರಂಭ ದಿನಾಂಕ 17/1/2024 ಮತ್ತು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 6/2/2024 ಮತ್ತು ಹಂತ ಆನ್ಲೈನ್ ಪರೀಕ್ಷೆಯ ದಿನಾಂಕ 17/3/2024 ಆಗಿರುತ್ತೆ. ಮತ್ತು ಈ ಒಂದು ಹುದ್ದೆಗಳಿಗೆ ವಯಸ್ಸಿನ ಮಿತಿ ನೋಡುವುದಾದರೆ 2/1/2004 ಮತ್ತು 2/7/2007 ನಡುವೆ ಜನಿಸಿದ ಅಭ್ಯರ್ಥಿಗಳು, ಅಂದರೆ ಎರಡೂ ಒಳಗೊಂಡಂತೆ. ಒಂದು ವೇಳೆ ಅಭ್ಯರ್ಥಿಯ ಆಯ್ಕೆ ಪ್ರಕ್ರಿಯೆ ಎಲ್ಲ ಹಂತಗಳನ್ನು ತೆರವುಗೊಳಿಸಿದರೆ ದಾಖಲಾತಿಯ ದಿನಾಂಕದಂದು ಗರಿಷ್ಠ ವಯಸ್ಸಿನ ಮಿತಿ 21 ವರ್ಷಗಳಾಗಿರಬೇಕು. ಮತ್ತು ಅರ್ಹತೆ ನೋಡುವುದಾದರೆ ಅಭ್ಯರ್ಥಿಗಳು 10+2 ಅಂದರೆ ಸೆಕೆಂಡ್ ಇಯರ್ ಡಿಪ್ಲೊಮಾ ಡಿಪ್ಲೊಮಾದಲ್ಲಿ ಸಂಬಂಧಿತ ಇಂಜಿನಿಯರಿಂಗನ್ನು ಹೊಂದಿರಬೇಕು. ಇದ್ರ ಬಗ್ಗೆ ನೋಡುವುದಾದರೆ, ಇಲ್ಲೊಂದು ಎಜುಕೇಷನ್ ಫಾರ್ ಕ್ವಾಲಿಫಿಕೇಷನ್ ನೋಡುವುದಾದರೆ, ಸೈನ್ಸ್ ಸಬ್ಜೆಕ್ಟಲ್ಲಿ ಅಂದರೆ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ಡ್ ಇಂಟರ್ಮೀಡಿಯೇಟ್ 10+2 ಇಕ್ವಲೆಂಟ್ ಎಕ್ಸಾಮಿನೇಷನ್ ವಿತ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಆ್ಯಂಡ್ ಇಂಗ್ಲೀಷ್. ಅಂದರೆ ಸೆಕೆಂಡ್ ಇಯರಲ್ಲಿ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಆ್ಯಂಡ್ ಇಂಗ್ಲೀಷ್ ಫ್ರಮ್ ಎಜುಕೇಷನಲ್ ಬೋರ್ಡ್. ಅಂದರೆ ಇಷ್ಟರದಲ್ಲಿ 50 ಮಾರ್ಕ್ಸ್ ಅಗ್ರಿಗೇಟ್ ಆಗಿರಬೇಕು ಮತ್ತು 50 ಮಾರ್ಕ್ಸಲ್ಲಿ ಇಂಗ್ಲೀಷಲ್ಲಿ ತೊಗೊಂಡಿರ್ಬೇಕು ನೀವು. ಅಥವಾ ಪಾಸ್ಡ್ 3 ಇಯರ್ ಡಿಪ್ಲೊಮಾ ಕೋರ್ಸ್ ಇನ್ ಇಂಜಿನಿಯರಿಂಗ್, ಈ ಒಂದು ಇದು ಅಂದರೆ ಮೆಕ್ಯಾನಿಕಲ್ ಆಗಿರ್ಬೋದು, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್, ಕಂಪ್ಯೂಟರ್ ಸೈನ್ಸ್, ಇನ್ಸ್ಟ್ರುಮೇಷನ್ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಫ್ರಮ್ ಸೆಂಟರ್. ಇದರಲ್ಲಿ ಈ ಡಿಪ್ಲೊಮಾದಲ್ಲಿ ಯಾವುದಾದ್ರೂ ಒಂದರಲ್ಲಿ ನೀವು 3 ಇಯರ್ಸ್ ಡಿಪ್ಲೊಮಾ ಮುಗಿಸಿರಬೇಕು. ಮತ್ತು ಅಥವಾ ಇನ್ನೊಂದು ಇದೆ, ಪಾಸ್ಡ್ 2 ಇಯರ್ ವೆಕೇಷನಲ್ ಕೋರ್ಸ್ ವಿತ್ ನಾನ್ ವೆಕೇಷನಲ್ ಸಬ್ಜೆಕ್ಟ್, ಅಂದರೆ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಫ್ರಮ್ ಎಜುಕೇಷನಲ್ ಬೋರ್ಡ್ ರಿಕಗ್ನೈಸ್ಡ್. ಇದರಲ್ಲಿ ನೀವು ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಎರಡರಲ್ಲಿ 50 ಮಾರ್ಕ್ಸ್ ಅಗ್ರಿಗೇಟ್ ತಗೊಂಡಿರಬೇಕು ಮತ್ತು 50 ಮಾರ್ಕ್ಸ್ ಇಂಗ್ಲೀಷ್ಗೆ ನೀವು ತೊಗೊಂಡಿರಬೇಕು ವೆಕೇಷನಲ್ ಕೋರ್ಸ್ ಒಳಗಡೆ. ಆಮೇಲೆ ಅದರ್ದ ಸೈನ್ಸ್ ಸಬ್ಜೆಕ್ಟಲ್ಲಿ ನೋಡಬೇಕಂದ್ರೆ ಪಾಸ್ ಇಂಟರ್ಮೀಡಿಯೇಟ್ 10+2 ಅಂದರೆ ಸೆಕೆಂಡ್ ಇಯರಲ್ಲಿ 50 ಮಾರ್ಕ್ಸ್ ಇನ್ ಅಗ್ರಿಗೇಟ್ ಆಗಿರಬೇಕು ನಿಮ್ಮದು ಮತ್ತು 50 ಮಾರ್ಕ್ಸ್ ಇನ್ ಇಂಗ್ಲೀಷಲ್ಲಿ ಅಗ್ರಿಗೇಟ್ ಆಗಿರಬೇಕು. ಸ್ನೇಹಿತರೆ, ಎಕ್ಸಾಮ್ ಪ್ಯಾಟರ್ನ್ ನೋಡುವುದಾದರೆ ಈ ಎಲ್ಲ ಹುದ್ದೆಗಳಿಗೆ ಜನರಲ್ ನಾಲೆಡ್ಜಲ್ಲಿ 15 ಕ್ವಶನ್ಸ್ ಇರುತ್ತೆ. ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು 30 ಮಾರ್ಕ್ಸ್ ಇರುತ್ತೆ. ಮ್ಯಾಥಮೆಟಿಕ್ಸ್ಗೆ 10 ಕ್ವಶನ್ಸ್ ಇರುತ್ತೆ. ಟೋಟಲ್ ಮಾರ್ಕ್ಸು 20 ಆಗಿರುತ್ತೆ. ಜನರಲ್ ಸೈನ್ಸು 20 ಮಾರ್ಕ್ಸಿಗಿರುತ್ತೆ. ಟೋಟಲ್ ಕ್ವಶನ್ಸು 40 ಇರುತ್ತೆ. ಮತ್ತು ಇಂಗ್ಲೀಷು 5 ಮಾರ್ಕ್ಸಿಗೆ ಇರುತ್ತೆ, ಅಂದರೆ 5 ಕ್ವಶನ್ಸ್ ಇರುತ್ತೆ, 20 ಮಾರ್ಕ್ಸ್ ಈ ಒಂದು ಇದಕ್ಕೆ ಇರುತ್ತೆ. ಸೊ ಟೋಟಲ್ ಆಫ್ ಕ್ವಶನ್ಸ್ ಬಂದುಬಿಟ್ಟು 50 ಇರುತ್ತೆ. ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು 100 ಆಗಿರುತ್ತೆ. ಡ್ಯೂರೇಷನ್ನು 85 ಮಿನಿಟ್ಸ್ ಇರುತ್ತೆ ಈ ಒಂದು ಹುದ್ದೆಗಳಿಗೆ. ಭೌತಿಕ ಮಾನದಂಡಗಳ ಬಗ್ಗೆ ನೋಡುವುದಾದರೆ, ಎತ್ತರದ ಬಗ್ಗೆ ಫಸ್ಟ್ ನೋಡುವುದಾದರೆ, ಪುರುಷ ಅಭ್ಯರ್ಥಿಗಳ ಎತ್ತರ 152.5 ಸೆಂಟಿಮೀಟರ್ ಇದ್ದರೆ, ಮಹಿಳಾ ಅಭ್ಯರ್ಥಿಗಳಿಗೆ ಈಶಾನ್ಯ ಅಥವಾ ಉತ್ತರಾಖಂಡದ ಗುಡ್ಡುಗಾಡು ಪ್ರದೇಶಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 152 ಸೆಂಟಿಮೀಟರ್. ಕಡಿಮೆ ಕನಿಷ್ಠ ಎತ್ತರ 147 ಸೆಂಟಿಮೀಟರ್. ಲಕ್ಷದ್ವೀಪದ ಅಭ್ಯರ್ಥಿಗಳ ಸಂದರ್ಭದಲ್ಲಿ ಕನಿಷ್ಠ ಎತ್ತರ 150 ಸೆಂಟಿಮೀಟರ್ ಆಗಿರುತ್ತದೆ. ಮತ್ತು ಚೆಸ್ಟ್ ಎಕ್ಸ್ಪಾನ್ಷನ್ ಬಗ್ಗೆ ನೋಡುವುದಾದರೆ, ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ಎದೆ 77 ಸೆಂಟಿಮೀಟರ್ ಮತ್ತು ಎದೆಯ ವಿಸ್ತರಣೆಯು ಕನಿಷ್ಠ 0.5 ಸೆಂಟಿಮೀಟರ್ ಆಗಿರಬೇಕು. ಮಹಿಳಾ ಅಭ್ಯರ್ಥಿಗಳಿಗೆ ಎದೆಯ ಗೋಡೆಯು ಉತ್ತಮವಾಗಿ ಅನುಪಾತದಲ್ಲಿರಬೇಕು ಮತ್ತು ಕನಿಷ್ಠ 0.5 ಸೆಂಟಿಮೀಟರ್ ವಿಸ್ತರಣೆಯೊಂದಿಗೆ ಉತ್ತಮ ಅಭಿವೃದ್ಧಿ ಹೊಂದಿರಬೇಕು.
ಕೇಳುವಿಕೆ ಈ ಒಂದು ಅಂದರೆ ಹಿಯರಿಂಗ್ ನೋಡಬೇಕಂದ್ರೆ ಸಾಮಾನ್ಯ ಶ್ರವಣವನ್ನು ಹೊಂದಿರಬೇಕು. ಅಂದರೆ ಪ್ರತಿ ಕಿವಿಯಿಂದ ಪ್ರತ್ಯೇಕವಾಗಿ 0.6 ಮೀಟರ್ ದೂರದಿಂದ ಬಲವಂತದ ಪಿಸುಮಾತು ಕೇಳಲು ಸಾಧ್ಯವಾಗುತ್ತದೆ. ಮತ್ತು ದಂತ ಅಂದರೆ ಹಲ್ಲುಗಳ ಬಗ್ಗೆ ನೋಡುವುದಾದರೆ ಆರೋಗ್ಯಕರ ವಸಡುಗಳು, ಉತ್ತಮ ಹಲ್ಲುಗಳು ಮತ್ತು ಕನಿಷ್ಠ 14 ದಂತು ಅಂಕಗಳನ್ನು ಹೊಂದಿರಬೇಕು. ಇದು ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಅಂದರೆ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ನೋಟಿಫಿಕೇಶನ್ ಹಾಕಿರುತ್ತೇವೆ. ದೃಷ್ಟ ಮಾನದಂಡಗಳ ಬಗ್ಗೆ ನೋಡುವುದಾದರೆ ದೃಷ್ಟಿ ತೀಕ್ಷ್ಣತೆ ಪ್ರತಿ ಕಣ್ಣಿಗೆ 6 ಅಂದರೆ 12/6 ಪ್ರತಿ ಕಣ್ಣು 6.2 6/6ಗೆ ಸರಿಪಡಿಸಬಹುದು. ವಕ್ರೀಕಾರಕ ದೋಷದ ಗರಿಷ್ಠ ಮಿತಿಗಳು ಹೈಪರ್ ಮೆಟ್ರೋಪಿಯಾ +2 0D ಅಂದರೆ ಇದೊಂದು ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿ ಬಗ್ಗೆ. ಅಂದರೆ ಸಮೀಪ ದೃಷ್ಟಿ 1D ಸೇರಿದಂತೆ ±0.50D ಆಸ್ಟ್ರಿಗ್ಮ್ಯಾಸ್ಟರ್ ಆಗಿರಬೇಕು ಮತ್ತು ಬಣ್ಣದ ದೃಷ್ಟಿ CP2 ಇರಬೇಕು.